ಪಾಲಕರ ನಿರೀಕ್ಷೆಯನ್ನ ತಲುಪಿ ಆ ಮಕ್ಕಳು ಉತ್ತಮ ಭವಿಷ್ಯವನ್ನು ಕಟ್ಕೊಳ್ಬೇಕಂತ ಮಹದಾಶೆಯನ್ನು ಇಟ್ಕೊಂಡು ಈ ವರ್ಷಕ್ಕೆ ನಾವು ಏನಂತೇಳಿ ಕರ್ಕೊಂಡಿವಪ್ಪ ಅಂತಂದ್ರೆ 4 ವರ್ಷಕ್ಕೊಮ್ಮೆ ನಮ್ಮ ಊರೊಳಗಡೆ ಬರ್ತಿರ್ತದ ಅಧಿಕ ವರ್ಷ ಅಂತ ತಿಳ್ಕೊಂಡು ಹಂಗ ನಮ್ಮ ಇಲಾಖೆಗೆ ಈ ವರ್ಷ ಬಂದಿದ್ರಲ್ಲ ಇದು ಬಲವರ್ಧನೆ ವರ್ಷ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು. ಅದಕ್ಕೆ ನಾವು 2ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಕನಿಷ್ಠ ಕಲಿಕೆಯ ಗುಣಮಟ್ಟವನ್ನು ಮಕ್ಕಳು ಹೊಂದಬೇಕನ್ನುವಂತ ಮಹದಾಶೆಯಿಂದ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಅವಿರತವಾಗಿ ಕೆಲಸ ಮಾಡ್ತಾ ಇದ್ದೇವೆ. ನಾವು ಇವತ್ತಿನ ದಿನ ಘೋಷಣೆ ಮಾಡ್ಕೋತೇವೆ ಸರ್, ದಯಮಾಡಿ ತಮ್ಮ ಸಮ್ಮುಖದಲ್ಲಿ ಘೋಷಣೆ ಮಾಡ್ಕೋತೇವೆ. ಅದು 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು. ಯಾಕಂತಂದ್ರೆ ಕಲಿಕೆ ಅನ್ನುವಂಥದ್ದನ್ನು ಒಂದೇ ದಿನ ಕಾಣಲಿಕ್ಕೆ ಆಗೋದಿಲ್ಲ. ಆದ್ರೆ ಬರುವ ಡಿಸೆಂಬರ್ ತಿಂಗಳ ಒಳಗಾಗಿ ನಮ್ಮ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು ಸರಾಗವಾಗಿ ಓದಬೇಕು, ಸರಬಾರಯುತವಾಗಿ ಓದಬೇಕು ಮತ್ತು ಶುದ್ಧವಾಗಿ ಬರೀಬೇಕು ಅನ್ನುವಂಥ ಮಹದಾಶೆ ನಮ್ದಾಗ್ಯದ. ಅದರ ಜೊತೆಗೆ ಗಣಿತವನ್ನು ಸಹಿತ ಕಲಿಯಬೇಕು, ಪ್ರೀತಿಸಬೇಕು, ಆರಾಧಿಸಬೇಕು. ಕೆಲವೊಂದು ಸಲ ನಮ್ಮ ಮಕ್ಕಳು ಕಲೀಲಿಕ್ಕೆ ವಿಫಲರಾಗಿದ್ದಾರೆ. ಇದನ್ನೆಲ್ಲ ಮನಗಂಡಿರುವಂತಹ ನಾವುಗಳು ನಮ್ಮ ಗುರು ಬಳಗದ ತಂಡದೊಂದಿಗೆ ಒಂದು ದೊಡ್ಡದಾಗಿರುವಂತಹ ಕೆಲಸವನ್ನು ಮಾಡಲಿಕ್ಕೆ ಹೊಂಟಿದ್ದೇವೆ. ಇನ್ನು ಶಾಲೆಯನ್ನ ಸಾಧಿತ ಶಾಲೆ ಅಂತ ಘೋಷಿಸುವಂತ ಒಂದು ಅವಕಾಶ, ಅಂದ್ರೆ ಯಾರು ಬೇಕಾದವರು ಒಂದು ಹೊರಗಡೆ ಒಂದು ಬೋರ್ಡ್ ಹಾಕಿಬಿಡ್ತೀವಿ ಸರ್, ನಾವು ಸಾಧಿತ ಶಾಲೆ ಅಂತ ಇಟ್ಟುಕೊಂಡು ಆ ಮಕ್ಕಳನ್ನು ನಾವು ಓದಿಸಿದಪ್ಪ ಅಂತಂದ್ರೆ ಈ ಘೋಷಣೆಯನ್ನು ನಾವು ಹಾಕಬೇಕಾಗಿತ್ತಪ್ಪ ಅಂತಂದ್ರೆ ಅದಕ್ಕೆ ಕೆಲಸ ಮಾಡ್ಬೇಕಾಗ್ತದ. ಇಲ್ಲಿಯ ಗುರು ಬಳಗಕ್ಕೆ ಒಂದು ವಿನಂತಿಯನ್ನು ಮಾಡ್ಕೋತೀನಿ ನಾನು. 2 ಶಾಲೆ ಗುರು ಬಳಗ ಈ ಊರಿಗೆ ತನ್ನದೇ ಆಗಿರುವಂತ ಒಂದು ಕೀರ್ತಿ ಅದ. ಈ ಭಾಗಕ್ಕೆ ಬಹುತೇಕ ನಾನು ಆಗಿನ ಕಾಲದಲ್ಲಿ ಕೇಳ್ತಿದ್ದೆ, ಮಮದಾಪುರ ಅಂತಂದ್ರೆ ಸುತ್ತಮುತ್ತಲ ಊರಿನ ಎಲ್ಲಾ ವಿದ್ಯಾರ್ಥಿಗಳು ತಪ್ಸಿ, ಕೆಮ್ಮನಕೋಲ್, ಲಿಂಗಾಪುರ, ಆ ಕಡೆ ಅಕ್ಕಿಸಾಗರ, ಗೋಸ್ಬಾಳ, ಹಿಂಗ ಸುಮಾರು ಒಂದು 15-20 ಊರುಗಳಿಂದ ಪಾಲಕರು ಈ ಊರಿಗೆ ಶಾಲೆಗೆ ಬರುವಂತದ್ದನ್ನು ನಾನು ಗಮನಿಸಿದೆ. ನಾನು ಅಥವಾ ಶೈಕ್ಷಣಿಕವಾಗಿ ಜಾಗೃತವಾಗಿರುವಂತ ಒಂದು ಊರು. ನಾನು ಮೊನ್ನೆ ಹೇಳ್ತಾ ಇದ್ದೆ, ನಾವೆಲ್ಲ ಪ್ರಾಥಮಿಕ ಶಾಲೆ ಒಳಗಡೆ ಓದುವಂತ ಸಂದರ್ಭದಲ್ಲಿ ನಮ್ಮ ಹಿರಿಯರು ಹೇಳ್ತಿದ್ರು, ಹೋಗ್ರು ಅಂದ್ರೆ ನಮ್ಮ ಪಕ್ಕದ ಊರು ಉದಗಟ್ಟಿ ಊರು ನೋಡ್ರಲ್ಲಿ ಮಮದಾಪುರದಾಗ ಹಿಂಗ್ ಕಲ್ ತಗೊಂಡು ಹೋಗಿದ್ರ ಅದು ಯಾರಿಗೆ ಬಡಿತೈತಿ ಅಂದ್ರೆ ಮ್ಯಾಟ್ರಿಕ್ ಆದ ಹುಡುಗಿಗೆ ಬಡಿತೈತಿ ಅಂತ ಹೇಳ್ತಿದ್ರು. ಅಂದ್ರೆ ಆಗಿನ ಕಾಲದಲ್ಲಿ ಶೈಕ್ಷಣಿಕವಾಗಿ ಅಷ್ಟು ಜಾಗೃತವಾಗಿರುವಂತ ಒಂದು ಊರು. ಇವತ್ತಿಗೂ ಸಹಿತ ಅದರ ಕಂಪನ ನಾವು ಮೀರಿಸಬೇಕಾಗ್ಯದ. ಈ 2 ಶಾಲೆಗಳಲ್ಲಿ ಬಹಳಷ್ಟು ಜನ ದೊಡ್ಡವರು ಓದಿ ಹೋಗಿದ್ದಾರೆ. ನಾವು ಖುಷಿ ಪಡಬೇಕಾದದೇನಪ್ಪ ಅಂತಂದ್ರೆ ಶತಮಾನದ ಇತಿಹಾಸ ಹೊಂದಿರುವಂತಹ ಶಾಲೆಗಳಿವೆಲ್ಲ. ಆ ಹಿರಿಯ ಪ್ರಾಥಮಿಕ ಶಾಲೆ ಅಂತ ನಾವು ಕರಿತಿದ್ವಿಲ್ಲ, ಅದು ಮಾದರಿ ಶಾಲೆ ಆಗಿತ್ತು, ಹೆಸರಿಗೆ ತಕ್ಕಂಗೆ ಮಾದರಿನೇ ಆಗಿತ್ತದು. ಈಗ ಅದು ವಿಭಜನೆ ಆಗಿ ಒಂದು ಗಂಡು ಮಕ್ಕಳ ಶಾಲೆ ಮತ್ತು ಹೆಣ್ಣು ಮಕ್ಕಳ ಶಾಲೆ ಅಂತೇಳಿ ವಿಭಾಗ ಆಗಿದೆ ಇಷ್ಟ. ಆದ್ರೆ ಇದೇ ಮೈದಾನದೊಳಗಡೆ ಕಲಿತಂತ ಅನೇಕ ಜನ ಮಹಿಳೆಯರು ಉತ್ತಮವಾಗಿರುವಂತಹ ಭವಿಷ್ಯವನ್ನು ರೂಪಿಸಿಕೊಂಡಿದ್ದಾರೆ. ನಾವೆಲ್ಲ ಚಂದ್ರಯಾನ 3 ಬಗ್ಗೆ ಮಾತಾಡ್ತಾ ಇದ್ದೇವೆ. ಆ ಚಂದ್ರಯಾನ 3ರ ಉಡಾವಣೆ ಒಳಗಡೆ ಮಮದಾಪುರದ ಕೋರನ ಒಂದು ಶಕ್ತಿ ಇರುತ್ತೆ ಅನ್ನುವಂಥದ್ದನ್ನು ಇವತ್ತಿನ ದಿವಸ ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ. ಬಹಳ ಖುಷಿ. ಈ ನಾಡಿಗೆ ಬಹಳ ದೊಡ್ಡದಾಗಿರುವಂತಹ ಹೆಮ್ಮೆಯನ್ನು ಕೊಟ್ಟಿರುವಂತಹ ಈ ಊರದಲ್ಲ, ಇಲ್ಲಿನ ಮಕ್ಕಳಲ್ಲಿ ಅದೇ ರೀತಿಯಾಗಿರುವಂತ ಒಂದು ಚೈತನ್ಯ ಅದ, ಆ ಶಕ್ತಿ ಅದ. ನಾವು ಇವತ್ತಿನ ದಿನ ಜಾಗೃತರಾಗಬೇಕು. ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡುವಂತಹ ಶಿಕ್ಷಕ ಬಂಧುಗಳು ದಯಮಾಡಿ ನಾವು ಆ ಪಾಲಕರ ನಿರೀಕ್ಷೆಯನ್ನು ಅರಿತು ಆ ಮಕ್ಕಳಿಗೆ ಶಕ್ತಿಯನ್ನು ತುಂಬಬೇಕಾಗಿದೆ. ಈಗ ತಾವೆಲ್ಲ ಶಕ್ತಿಯನ್ನು ತುಂಬ್ತಾ ಇದ್ದೀರಿ, ಇನ್ನಷ್ಟು ಶಕ್ತಿಯನ್ನು ತುಂಬಬಹುದು. ಯಾಕಂದ್ರೆ ನಮಗೆ ಮಿತಿ ಇರಬಾರದು. ಮಗು ಎಷ್ಟು ಗಳಿಸಿದ್ರೆ ಅಷ್ಟು ಖುಷಿ ಪಡಬೇಕು, ಇನ್ನೂ ಗಳಿಸಬೇಕಂತ ತಿಳಿದುಕೊಂಡು. ಯಾಕಂದ್ರೆ ಗ್ರಾಮೀಣ ಪ್ರದೇಶದ ಈ ಮಗು ಸ್ಪರ್ಧಾತ್ಮಕವಾಗಿ ಬೆಳಿಬೇಕು. ದೆಹಲಿಯಲ್ಲಿರುವಂತಹ ಮಗುವಿನ ಜೊತೆಗೆ ಸ್ಪರ್ಧೆ ಮಾಡಬೇಕು, ಮುಂಬೈಯಲ್ಲಿರುವಂತಹ ಮಗುವಿನ ಜೊತೆಗೆ ಸ್ಪರ್ಧೆ ಮಾಡಬೇಕು, ಬೆಂಗಳೂರಿನಲ್ಲಿರುವಂತಹ ಮಗುವಿನ ಜೊತೆಗೆ ಸ್ಪರ್ಧೆ ಮಾಡಬೇಕನ್ನುವಂಥದ್ದನ್ನು ನಾವೆಲ್ಲ ನೆನಪು ಮಾಡಿಕೊಂಡು ಮಕ್ಕಳನ್ನು ತಯಾರಿ ಮಾಡುವಂಥದ್ದು. ಅದಕ್ಕಾಗಿ ಸರ್ ನಾವೆಲ್ಲ ನಮ್ಮ ಗ್ರಾಮೀಣ ಪ್ರದೇಶದ ಪಾಲಕರಿಗೆ ಒಂದು ಆತಂಕ ಇತ್ತು ಸರ್. ಏನಪ್ಪ ಅಂತಂದ್ರೆ 5ನೇ ತಕ್ಕ ಬಂದ್ಕೊಂಡು ನಾವು ಕೋಚಿಂಗ್ ಬೇರೆ ಕಡೆ ಹಚ್ಚಿ ಬಿಡ್ತೀವ್ರಿ, ಸರ್ಕಾರಿ ಶಾಲೆ ಒಳಗಡೆ ಬರೋ ಹೆಸರಷ್ಟೇ ಇರ್ತಾವೆ ಅಂತ ಹೇಳ್ತಿದ್ರು. ಇದನ್ನ ಮನಗಂಡಂತ ಇಲಾಖೆ ಇದ್ದುದು ಆ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತಿಯನ್ನು ಉಚಿತವಾಗಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕೊಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೇವೆ ಸರ್. ದಯಮಾಡಿ ಪಾಲಕ ಬಂಧುಗಳೇ, ಯಾಕಂದ್ರೆ ಉಚಿತವಾಗಿ ನಾವು ಬೇರೆ ಕಡೆ ದುಡ್ಡು ಕೊಟ್ಟು ಅದನ್ನು ಕೊಡಿಸುವಂತದ್ದಲ್ಲ. ನಮ್ಮ ಶಾಲೆಯಲ್ಲಿ ನುರಿತ ಅನುಭವಿ ಶಿಕ್ಷಕರಾದಾರ, GPT ಟೀಚರ್ಸ್ ಬಂದಿದ್ದಾರೆ. ನಾವು ಈಗಾಗಲೇ ನಮ್ಮ ಶಾಲೆ ಒಳಗಡೆ ಆಂಗ್ಲ ಮಾಧ್ಯಮ ವಿಭಾಗವನ್ನು